Guys, I realized something. Since my childhood, I am that girl who did only things which matter to me. If I had to meet someone, if I had to be in a friendship with someone, or for that matter, anything, let's say, anything, ನನ್ನ ಚಾಯ್ಸ್ನ ನಾನು ಫರ್ಮ್ ಆಗಿ ಚೂಸ್ ಮಾಡ್ತಿದ್ದೆ. ಇನ್ಫ್ಯಾಕ್ಟ್ ಯಾರು ಹೇಳಿದ್ರು ಕೇಳ್ತಾ ಇರಲಿಲ್ಲ. ನನಗಿದು ಬೇಕಂದರೆ ಇದು ಬೇಕು, ದಟ್ಸ್ ಆಲ್. ಇನ್ಫ್ಯಾಕ್ಟ್ ಐ ಫರ್ಮ್ಲಿ ರಿಮೆಂಬರ್, ನನಗೆ ಸೈಕಲ್ಸ್ ಅಂದರೆ ತುಂಬ ಫಾಂಡ್ ಇತ್ತು. ಲೈಕ್ ಆ ಟೈಮಲ್ಲೆಲ್ಲ ವಿ ಯೂಸ್ ಟು ರೆಂಟ್ ಸೈಕಲ್. ನಾನು ಸ್ಯಾಟರ್ಡೇ ಹೋಲ್ ಡೇ ರೆಂಟ್ ಮಾಡ್ತಿದ್ದೆ ಸೈಕಲ್ನ. ಹಾರ್ಲಿ ₹2 ಆರ್ ₹5 ಅನಿಸುತ್ತೆ. ಹೋಲ್ ಡೇ ರೆಂಟ್ ಮಾಡಿ ನಾನು ಸೈಕಲ್ ತುಳಿತಿದ್ದೆ. ಐ ಹ್ಯಾಡ್ ಅ ಒಬ್ಸೆಷನ್, ಸೈಕ್ಲಿಂಗ್ ಒಬ್ಸೆಷನ್ ನನ್ನದಾಗಿತ್ತು. ಆಗ ಜಸ್ಟ್ ಇನ್ ಫಿಫ್ತ್ ಗ್ರೇಡ್ ಐ ಗೆಸ್. ಸೊ ಫುಲ್ ಸೈಕಲ್ ತಗೊಂಡು ರೆಂಟಿಗೆ ಅದನ್ನ ತುಳಿಯೋಕ್ಕೆ ಒಬ್ಬಳೇ ಕಲ್ತಿದ್ದು. ಬಿಕಾಸ್ ಮೈ ಫಾದರ್ ಇಸ್ ಅ ಬ್ಯುಸಿ ಪರ್ಸನ್. ಆಲ್ಸೋ ಮೈ ಮದರ್ ವಾಸ್ ಅ ಬ್ಯುಸಿ ಹೋಮ್ ಮೇಕರ್ ಆ್ಯಂಡ್ ಶಿ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಮೈ ಸಿಸ್ಟರ್. I took cycle on rent and I learned it on my own. Once after I'm like, ಓ ನಂಗೀಗ ಸೈಕಲ್ ಚೆನ್ನಾಗಿ ಬರುತ್ತೆ ಅಂದಾದಮೇಲೆ ನಮ್ಮ ಅಪ್ಪನ ಎಷ್ಟು ಟಾರ್ಚರ್ ಮಾಡ್ತಿದ್ದಾನೆ, ನಂಗೆ ಸೈಕಲ್ ಬೇಕು, ನಂಗೆ ಸೈಕಲ್ ಬೇಕು, ನಂಗೆ ಸೈಕಲ್ ಬೇಕು. ಫೈನಲಿ ನನ್ನ ಒಂದು ಜಿದ್ದಿತನನ ನೋಡೋಕ್ಕಾಗದೆ ನಮ್ಮ ಅಜ್ಜಿ ನನಗೆ ಸೈಕಲ್ನ ಕೊಡಿಸಿದ್ರು. ಸೈಕಲ್ ಕೊಡಿಸಿದ್ದೇ ತಡ ನಾನು ನನ್ನ ಸೈಕಲಿನಲ್ಲಿ ನಮ್ಮಮ್ಮನ, ನನ್ನ ತಂಗಿನ ಇಬ್ರೂ ಡಬಲ್ ಡಬಲ್ ಕೂರಿಸ್ಕೊಂಡು ಹೋಗ್ತಿದ್ದೆ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಎಲ್ಲಾದರೂ ಹೋಗ್ಬೇಕಂದ್ರೆ ನಮ್ಮಮ್ಮ ತಂಗಿನ ಹಿಂದೆ ಕೂರಿಸ್ಕೊಂಡು ಹೋಗ್ತಿದ್ದೆ. ಸೈಕಲ್ ಕೊಡಿಸಿದ್ದಂಥ ನಮ್ಮಜ್ಜಿ ಪಾಪ, ನನಗೆ ಇನ್ನೂ ಡಬಲ್ ಆಗ ತುಳಿಯೋಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಅಜ್ಜಿನ ಎಷ್ಟೊಂದು ಸತಿ ನಿನ್ನ ಕರ್ಕೊಂಡು ಹೋಗ್ತೀನಿ, ನಿನ್ನ ಕರ್ಕೊಂಡು ಹೋಗ್ತೀನಿ, ಕೂತ್ಕೋತ್ಯಾ ಅಂತ ಎಷ್ಟೊಂದು ಸತಿ ಕೂರಿಸಿ ಬೀಳ್ಸು ಬಿಟ್ಟಿದ್ದೀನಿ ಪಾಪ. ಬಟ್ ಎವ್ರಿ ನೆಕ್ಸ್ಟ್ ಟೈಮ್ ವೆನ್ ಐ ಸೇ ಇಲ್ಲ ಇವಾಗ ನಂಗೆ ಸರಿಗೆ ಬರುತ್ತೆ, ಇವಾಗ ನಾನು ಚೆನ್ನಾಗಿ ಓಡಿಸ್ತೀನಿ ಅಂದಾಗೆಲ್ಲ ಎವ್ರಿ ಸಿಂಗಲ್ ಟೈಮ್ ನಮ್ಮ ಅಜ್ಜಿ ಟ್ರಸ್ಟ್ ಮಾಡಿ ನನ್ನ ಹಿಂದೆ ಕೂತ್ಕೋತಾ ಇದ್ರು. ಸೊ ದಟ್ ಈಸ್ ಅ ವೆರಿ ಫನಿ ಸ್ಟೋರಿ ಅಬೌಟ್ ಇಟ್. ಸೊ ನನಗೇನಾದರೂ ಬೇಕು ಅಂದರೆ ತುಂಬ ಹಠ ಮಾಡಿ ತೊಗೊತಿದ್ದೆ. ಆಲ್ಸೋ ವಿ ಆರ್ ಇನ್ ಅ ಜನ್ರೇಷನ್ ದ್ಯಾಟ್ ದ ಡ್ರೀಮ್ ಮೀ ನಾನು ಹಿಂಗಿರಬೇಕು ಅಂತ ನಾನೇನಾದರೂ ವಿಶ್ ಮಾಡ್ಕೊಂಡಿದ್ರೆ, ಫಾರ್ಚುನೇಟ್ಲಿ ವಿ ಕುಡ್ ಬಿಕಮ್ ದ್ಯಾಟ್. ವಿ ಆರ್ ಇನ್ ಸಚ್ ಅ ಜನ್ರೇಷನ್ ಆ್ಯಂಡ್ ವೆರಿ ಫಾರ್ಚುನೇಟ್ ಜನ್ರೇಷನ್ ನಮ್ಮದಾಗಿದೆ. ಬಿಕಾಸ್ ಈಗ ನಮ್ಮ ಅಮ್ಮ, ಅವರಮ್ಮ ಅವ್ರಿಗೆಲ್ಲ ಇಷ್ಟು ಏಜ್ ಆದರೆ 24, 25 ಆದರೆ ಮದುವೆ ಆಗಿಬಿಡ್ಬೇಕು ಅನ್ನೋ ಒಂದು ಸೊಸೈಟಿಯಲ್ಲಿ ಪ್ರೆಷರ್ ಇರ್ತಿತ್ತು. ಬಟ್ ಹಿಯರ್ ನಮಗೆ ಸೊ ಇಂಡಿಪೆಂಡೆಂಟಾಗಿ ನಮಗೆ ಏನು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು, ಹೌ ಆರ್ ಥಾಟ್ ಪ್ರಾಸೆಸ್ ವರ್ಕ್ಸ್ ಅಕಾರ್ಡಿಂಗ್ಲಿ ನಾವು ಇರೋಂತಹ ಫ್ರೀಡಮ್ನ ನಾವು ತೊಗೋಬೋದು ಇವತ್ತು. ಫಾರ್ಚುನೇಟ್ಲಿ ನಮ್ಮಮ್ಮ ಶೀ ಆಲ್ವೇಸ್ ಸೇಸ್ ಒನ್ ಥಿಂಗ್, ನಿಂಗೇನು ಖುಷಿ ಸಿಗುತ್ತೋ ಅದನ್ನೇ ನೀನು ಮಾಡು. ಇಟ್ಸ್ ಓಕೆ, ನೋ ಮ್ಯಾಟರ್ ವಾಟ್ ಎವರ್ ಯು ಚೂಸ್, ಯು ಶುಡ್ ಬಿ ಹ್ಯಾಪಿ. ಅಟ್ ದ ಎಂಡ್ ಆಫ್ ದ ಡೇ ಆಲ್ ದ್ಯಾಟ್ ಮ್ಯಾಟರ್ಸ್ ಇಸ್ ಯೋರ್ ಹ್ಯಾಪಿನೆಸ್, ದಟ್ಸ್ ಆಲ್. ಅಪಾರ್ಟ್ ಫ್ರಮ್ ದ್ಯಾಟ್ ಇನ್ನೇನು ಮ್ಯಾಟರೇ ಆಗಲ್ಲ. ನಮ್ಮಮ್ಮ ಯಾವಾಗಲೂ ನಾನು ಖುಷಿಯಾಗಿರಲಿ ಅಂತ ಬಯಸ್ತಾರೆ. ಸೊ ಹಾಗಾಗಿ ನನ್ನ ಇನ್ನೂ ಚಾಯ್ಸಸ್ ನಾನೇನೇ ಚೂಸ್ ಮಾಡಿಕೊಂಡ್ರು ಅಟ್ ದ ಎಂಡ್ ಆಫ್ ದ ಡೇ ಐ ಶುಡ್ ಬಿ ಹ್ಯಾಪಿ. ಐ ಶುಡ್ ಬಿ ಹ್ಯಾಪಿ ಇನ್ ಮೈ ಡೇ, ಐ ಶುಡ್ ಬಿ ಹ್ಯಾಪಿ ವಿತ್ ಮೈ ಚಾಯ್ಸ್, ಆ್ಯಂಡ್ I should be like feeling empowered every single moment in my life, because this is freaking my life, bro. So that is what we are in. We have to fortunately thank God, because we have got these choices to make it up. Yaru namana force ಮಾಡಲ್ಲ. ಬಿಕಾಸ್ ಫಿನಾನ್ಷಿಯಲ್ ಫ್ರೀಡಮ್ ಅನ್ನೋದು ಈಗ ಈಕ್ವಲ್ ಆಗಿದೆ. ಮೆನ್ ಆ್ಯಂಡ್ ವುಮೆನ್ ಬೋತ್ work and earn their bread. So ಹಾಗಾಗಿ they can make their choice. If somebody has to get married, let them get. Somebody has to build themselves, let them do it. Somebody has to make babies, let them do it. Somebody has to like travel the world, let them do it. So it's a great time of our generations, and it is freaking like it's good. ಯಾರೂ ನಮ್ಮನ್ನ ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಂತ ಮಾತ್ರಕ್ಕೆ ದಾರಿ ತಪ್ಪಂತೂ ಹೋಗಬಾರ್ದು. ಸೊ ನೋ ಮ್ಯಾಟರ್ ವಾಟ್, ನಮ್ಮ ಮಾರಲ್ಸ್ ನಮ್ಮಲ್ಲೇ ಇಟ್ಕೋಬೇಕು. ಮತ್ತು ನಮ್ಮ ಹಾನೆಸ್ಟ್ ಸೋಲ್ ಮಾತನ್ನ ಕೇಳಿ ನಾವು
But whoever I have become today, it's just because of the freedom which is given by my mother and my father. They always guided that whatever you want to do, just do it. Just do it. They have given enough freedom. As a responsible adult, I have never misused whatever I have got as a freedom. So it's all about work on yourself, build yourself, and be happy. That's it. Life is very short. Just be happy in things what you do. It can be anything, simplest of the simplest work. For example, I'm folding my clothes at 11:30. Still, I'm just enjoying it. So every simple things which you enjoy is great. Just great. Just enjoy every little things which you do it, and just give 100% in whatever you do it. So that's it. Spread love, be kind, no hate.